ಕುಮಾರಸ್ವಾಮಿ ಅವರ ಕಾಲಿಗೆ ಬೀಳಕ್ಕೆ ಹೋಗಿ ನನಗೆ ನ್ಯಾಯ ಕೊಡಿಸಿ, ಅನ್ನದಾನಿ ಮಾಜಿ ಶಾಸಕ ನನ್ನ ಹೆಂಡತಿಯ ಜೊತೆಗೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಟ್ ಕಾನೂನಿದೆ, ಅಕ್ರಮ ಸಂಬಂಧ ಇದ್ರೆ ಅಥವಾ ಹೆಂಡತಿಗೂ ಕೂಡ ಈ ಅಕ್ರಮ ಸಂಬಂಧದಲ್ಲಿ ಭಾಗಿಯಾಗಿದ್ರೆ ಡಿವೋರ್ಸ್ ಕೊಡ್ಬಹುದಪ್ಪ, ಕಾನೂನ ಪ್ರಕಾರ ಹೋಗ್ಬೋದು. ಕುಮಾರಸ್ವಾಮಿ ಅವರು ಏನ್ ಮಾಡೋದಕ್ಕೆ ಸಾಧ್ಯ ಈ ವಿಚಾರದಲ್ಲಿ? ಇಬ್ಬರು ವ್ಯಕ್ತಿಗಳ ನಡುವಿನ ವೈಯಕ್ತಿಕ ಸಂಬಂಧದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಮಧ್ಯಪ್ರವೇಶಿಸಿ ಏನ್ ಮಾಡ್ತಾರೆ? ಈಗ ಇದು ಒಪ್ಪಿತವಾದಂತಹ ಸಂಬಂಧನ, ಒಪ್ಪಿಗೆ ಇಲ್ಲದೆ ಇರುವಂತಹ ಸಂಬಂಧನ, ಹೆಂಡತಿ ಮತ್ತು ಐ ಡೋಂಟ್ ನೋ ಅನ್ನದಾನಿಯವರು ಈ ವಿಚಾರದಲ್ಲಿ ಏನು ಹೇಳ್ತಾರೆ ಅಂತ. ಬಟ್ ಇಫ್ ಇಟ್ ಇಸ್ ದಿ ಕೇಸ್, ಕಾನೂನ ಮೊರೆ ಹೋಗೋದು ಉತ್ತಮ ಹೊರತು ಪ್ರಸನ್ನ ಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರ ಹತ್ರ ಬಂದು ಕಾಲಿಗೆ ಬಿದ್ದು ಬೇಡಿಕೊಳ್ಳೋದು, ಅದರಿಂದ ಕುಮಾರಸ್ವಾಮಿ ಅವರು ಕೂಡ ಕಾನೂನಿನ ಪ್ರಕಾರನೇ ಅವರಿಗೆ ಯಾವುದಾದ್ರೂ ಒಂದು ಪರಿಹಾರವನ್ನು ಕೊಡಿಸೋದಕ್ಕೆ ಸಾಧ್ಯ. ಅದನ್ನ ಬಿಟ್ಟು ಅವ್ರು ವೈಯಕ್ತಿಕವಾಗಿ ಯಾವ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳಕ್ಕಾಗೋದಿಲ್ಲ ಈ ರೀತಿಯಾದಂಥ ಪರ್ಸನಲ್ ಮ್ಯಾಟರ್ಸ್ ಅಲ್ಲಿ. ಡೆಫಿನೆಟ್ಲಿ. ಸೊ ಪರ್ಸನಲ್ ಮ್ಯಾಟರ್ಸ್ ಅಲ್ಲಿ ಕುಮಾರಸ್ವಾಮಿ ಅವರು ಏನ್ ಮಾಡೋದಕ್ಕೆ ಸಾಧ್ಯ? ನನಗೆ ಆ ಕುತೂಹಲ ಇದೆ.